ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಶಿವಕುಮಾರ್ ಚಮದ ಅದೇ ರೀತಿ ಉತ್ತರ ವಲಯ ಹಾಗೂ ದಕ್ಷಿಣ ವಲಯ ಕಾಂಗ್ರೆಸ್ ಅಧ್ಯಕ್ಷರು ನೋಡ್ರಿ. ಅದೇ ರೀತಿ ಗ್ರಾಮಾಂತರ ಅಂದ್ರೆ ಶಾಮನೂರ್ ಅವರು ಬದುಕಿದ್ದಾಗ ಕೊಟ್ಟಿರಲ್ಲ ಉಳಿಸ್ಕೊಳ್ಳಿಲ್ಲ, ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದು ತಮಗೆ ಗೊತ್ತಿದ್ದಂಗೆ ಮಲ್ಲಣ್ಣವರು ಹೇಳಿದ್ರು. ನಮಗೆ ಯಾರಿಗೂ ಗೊತ್ತಿಲ್ಲಪ್ಪ, ಯಾರು ಎಲ್ಲಿ ಹೇಳಿದ್ರು ಅಂತ ಗೊತ್ತಿಲ್ಲ, ಅದು ನಮಗೇನು ಮಾಹಿತಿ ಇಲ್ಲ. ಸುಮ್ಗಿ ಇದನ್ನ ಯಾರೋ ಒಬ್ರು ಹೇಳಿದ್ರು ಅದೇ ಅಪಪ್ರಚಾರ ಮಾಡ್ಕೊಂತ ಹೋಗ್ತಾ ಇದಾರೆ ಅಂತ ಹೇಳಿದ್ರು. ಬಟ್ ಆ ಮೊನ್ನೆನೂ ಹೇಳಿದ್ರು ಗೆಲ್ಲ ಅಂತ, ಯಾರಿಗೆ ಕೊಟ್ರು ಗೆಲ್ಲ ಅಂತ ಕೊಟ್ರು ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು. ಇವತ್ತು ಪಕ್ಷ ತೀರ್ಮಾನ ಮಾಡಿ, ಮುಖಂಡರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ ಗೆಲ್ಲ ಅಂತ ಅಭ್ಯರ್ಥಿ. ಸಾಮಾಜಿಕ ನ್ಯಾಯ ಈ ತರ ಮಾಡಿದ್ರೆ ಮುಳ್ಳಾಗಲ್ಲ ಅಂತಲ್ಲ, ಇದು ನಾನು ಒಪ್ಕೊಳ್ತೇನೆ. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಅವಕಾಶಗಳು ಕೊಡ್ಬೇಕು. ಬಟ್ ಗೆಲ್ತಕ್ಕಂತ ಈಗ ಬೈ ಎಲೆಕ್ಷನ್ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಇದು ಭದ್ರಕೋಟೆ, ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ದಿರ್ತಕ್ಕಂಥದ್ದು. ಹಂಗಾಗಿ ಅಲ್ಲಿ ಇದನ್ನ ಗೆಲ್ತಕ್ಕಂತ ಒಂದು ವ್ಯವಸ್ಥೆ ಬೈ ಎಲೆಕ್ಷನ್ ಯಾವ ರೀತಿನಾದ್ರು ಟ್ವಿಸ್ಟ್ ಆಗ್ಬೋದು ಇದು. ಹಂಗಾಗಿ ಗೆಲ್ಲ ಅಂತ ಅಭ್ಯರ್ಥಿಗಳಿಗೆ ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ರು. ನಮ್ಮ ಮಂತ್ರಿಗಳು ಮಾಡಿದ್ರು, ಲೋಕಸಭಾ ಸದಸ್ಯರು ಮಾಡಿದ್ರು. ನಾವು ಸಹ ಜಿಲ್ಲಾ ಕಾಂಗ್ರೆಸ್ ಇಂದ ಗೆಲ್ಲರಿಗೆ ಕೊಡ್ರಿ, ಯಾರಿಗಾರ ಕೊಡ್ರಿ, ಗೆಲ್ಲರಿಗೆ ಕೊಡ್ರಿ ಅಂತ ನಾವು ಕೇಳಿದ್ವಿ. ಇವಾಗೂ ರಾಜಕಾರಣಕ್ಕೆ ಬರ್ಬೇಕು ಅಂತ ಹೇಳೋದು. ಆದ್ರೆ ಇವಾಗೂ ರಾಜಕಾರಣ ಅಂದ್ರೆ ಅವ್ರ ಮನೆಯವರೇ ಅಂತ ಕೆಲವು ಪ್ರಶ್ನೆಗಳು ಅದೇ ತರ ಸೃಷ್ಟಿ ಆಗ್ತಿರೋದು. ಆಯ್ತು, ಈಗ ಯುವಕರು ಬರ್ಬೇಕು ಅಂದ್ರೆ ಈಗ ಅವ್ರ ಮನೆಯವ್ರ ಅಂತೆಲ್ಲ ಎಲ್ರು ಬೇರೆಯವರು ಬರ್ಬೇಕು. ಬಟ್ ಅಂತರು ಈಗ ಗೆಲ್ತಕ್ಕಂತ ಶಕ್ತಿ ಸಾಮರ್ಥ್ಯ ಇದ್ರೆ ಯುವಕರು ಬೇರೆ ಯಾರಿಗಾದ್ರು ಬಂದ್ರೆ ಅವ್ರಿಗೂ ಅವಕಾಶ ಮಾಡ್ಕೊಡ್ತಾರೆ. ಅದ್ರಾಗೇನು ಇಲ್ಲ ಅಂತ. ಈಗ ಎಲ್ರು ಆಸೆ ಇರುತ್ತೆ, ನಾನು ರಾಜಕೀಯಕ್ಕೆ ಬರ್ಬೇಕು, ನಿಂದಿರ್ಬೇಕು ಅಂತ ಹೇಳಿ. ಬಟ್ ಅಲ್ಲಿ ಬಂದು ಫೇಸ್ ಮಾಡ್ತಕ್ಕಂತ ಈ ಚುನಾವಣೆ ಅಂದಾಗೆ ಬಹಳಷ್ಟು ವ್ಯವಸ್ಥೆಗಳು ಇದಾವೆ. ಅದನ್ನ ನಾನು ಇಲ್ಲಿ ಬಾಯ್ಬಿಟ್ಟು ಹೇಳಕ್ ಆಗಲ್ಲ. ಆ ಒಂದು ವ್ಯವಸ್ಥೆಯಲ್ಲಿ ಅವ್ರು ಇಲ್ಲಿ ಬಂದು ಇಲ್ಲಿ ಹೋರಾಟವನ್ನು ಮಾಡಿ ಗೆಲ್ಲತಕ್ಕಂತ ಸಾಮರ್ಥ್ಯ ಶಕ್ತಿನೂ ಎಲ್ರಿಗೂ ಬೇಕು. ಚುನಾವಣೆ ಎಲ್ರಿಗೂ. ಈಗ ನಾನು ಹೊನ್ನಾಳಿಗೆ 2013ರಿಂದ ಟಿಕೆಟ್ ಕೇಳ್ತಿದ್ದೀನಿ, ಆದ್ರೂ ನನಗೆ ಇದುವರೆಗೂ ಟಿಕೆಟ್ ಕೊಡಕ್ ಆಗ್ತಾ ಇಲ್ಲ ಪಕ್ಷ. ಎಲ್ಲಿ ಇಲ್ಲ, ಇಲ್ಲಿ ಆ ಸುಮ್ಕೆ ಅದು ಹೆಂಗ್ ಬಂದ ನನಗೆ ಗೊತ್ತಿಲ್ಲ. ನಾನು ಸ್ಟಾರ್ಟಿಂಗ್ ಹೇಳಿದೆ, ನಾನು ಹೊನ್ನಾಳಿ ನನ್ನ ಹೋರಾಟ ಇರೋದು, ನಾನು ಹೊನ್ನಾಳಿ ಟಿಕೆಟ್ ನಾನು ಅಭ್ಯರ್ಥಿ ಅಲ್ಲಿ ಆಕಾಂಕ್ಷಿ, ನನ್ನ ಕರ್ಮಭೂಮಿ ಅಲ್ಲೇ ಇದೆ ಅಂತ ಅವತ್ತೇ ಹೇಳಿದ್ದೆ ನಾನು. ಇಲ್ಲಿ ಏನಿಲ್ಲ, ಇಲ್ಲಿ ಏನೋ ಪಕ್ಷದ ಜಿಲ್ಲಾಧ್ಯಕ್ಷ ಆಗಿ ನಾಳೆ ಮುಸ್ಲಿಂ ಸಮುದಾಯ ತೃಪ್ತರಾಗಿರಲ್ಲ, ಅವರೆಲ್ಲ ಮನವೊಲಿಸಕ್ಕೆ ನೀವೇನಾದ್ರೂ ಪ್ರಯತ್ನ ಮಾಡಿ. ಇವತ್ತೆಲ್ಲ ಇವತ್ತು ಕರಿತೀವಿ ಮಧ್ಯಾಹ್ನ, ಇವತ್ತು ಸಂಜೆ ಒಳಗೆ. ಈಗ ಮನೆಗೆ ಹೋಗಿ ಒಪ್ಸಕ್ಕಂತ ಕೆಲಸನೂ ಮಾಡ್ತೀವಿ, ಕರೆದು ಮಾತಾಡ್ತಕ್ಕಂತ ಕೆಲಸನೂ ಮಾಡ್ತೀವಿ. ಒಂದು ಒಟ್ಟಿಗೆ ಕೂಡಿ ಎಲ್ಲ ಮಾಡ್ತೀವಿ. ಇಲ್ಲ ಇವತ್ತು ಮನೆಗೂ ಹೋಗಿ ಎಲ್ಲರದ್ದು ಮತ್ತೆ ನಾಳೆ ನಾಮಿನೇಷನ್ ಇರೋದ್ರಿಂದ ನಾಳೆ ಅವರು ಮುಸ್ಲಿಂ ಸಮಾಜ ಸಭೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಅವರೊಳಗೆ JDS ಎಲ್ಲರೂ ಒಂದು ನಿರ್ಧಾರ ಮಾಡ್ತೀವಿ. ನಾವು ಪಕ್ಷದ ನಮ್ಮದೇ ಒಂದು ಅಭ್ಯರ್ಥಿ ನಿಲ್ಲಿಸ್ಬೇಕು, ಸಮುದಾಯದಿಂದ ನಿಲ್ಲಿಸ್ಬೇಕು ಅಂತ ಮುಂದೆ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತೀವಿ. ಸರಿ, ನಾಳೆ JDS ನವರು ಯಾವ ತರ ಸಭೆ ಕರೆದ್ರೆ ಅದ್ರಾಗ ನಮ್ಮ ಪಕ್ಷದವ್ರು ಯಾರ ಕಾಂಗ್ರೆಸ್ನವ್ರು ಕಂಡ್ರೆ ಇಮಿಡಿಯೇಟ್ ಆಗಿ ಉಚ್ಚಾಟನೆ ಮಾಡ್ತೀವಿ. ಇಲ್ಲ JDS ಕರೆದ ಸಭೆಗೆ ಕಾಂಗ್ರೆಸ್ನವ್ರು ಯಾರು ಹೋಗಲ್ಲ. ಈಗ ಸರ್, ಈಗ ಅವರು ಸಮಾಜ ಬೇರೆ ಪಕ್ಷ ಬೇರೆ ಸರ್. ಅಲ್ಲ, ಮುಂಚೆ ಅವರು ಚುನಾವಣೆಯಿಂದ ಮುಂಚೆ ಸಭೆಗಳು ಮಾಡಿದ್ದಾರೆ. ಈಗೂ ಮತ್ತೆ ಒಂಥರ ಏನೋ ಒಂದು ವ್ಯವಸ್ಥೆ. ಕಾಂಗ್ರೆಸ್ ಇಂದ ಏನಾದ್ರು ಮುಸ್ಲಿಮ್ಸ್ ಅವಕಾಶ ಕೊಟ್ರೆ ನಾವು ಪಕ್ಷಾತೀತವಾಗಿ ನಮ್ ಧರ್ಮದ ಪರವಾಗಿ ಅವ್ರ ಪರವಾಗಿ ನಿಲ್ತೀವಿ ಅಂತ ಹೇಳಿದ್ರು. ಈಗ ನೀವು ಅರ್ಧನೇ ಉಚ್ಚಾಟನೆ ಮಾಡ್ತೀವಿ ಹಂಗಂತ ಹೇಳಿದ್ರೆ ಅಮಾನುಲ್ಲಾಗೆ ಯಾರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರ BJP ಕ್ಯಾಂಡಿಡೇಟ್ ವಿಡ್ರಾ ಮಾಡ್ಕೊಳಕ್ ಹೇಳ್ತಾರೆ ಅಮಾನುಲ್ಲಾ ಖಾನ್ಗೆ. ಅವ್ರ ಪಕ್ಷ ಬಿಟ್ಟು ನಾವು ಸಮಾಜದ ಪರವಾಗಿ ಸಮಾಜದ ಪರವಾಗಿ ಪಕ್ಷದ ವಿಚಾರ ಬಂದ್ರೆ ಪಕ್ಷ ಇದೆ, ಪಕ್ಷ ತೀರ್ಮಾನ ತಗೊಂಡೇವೆ. ನಾವೆಲ್ಲರೂ ಅಧ್ಯಕ್ಷರು ನಾವು ಎಲ್ಲ ಸೇರಿ ತೀರ್ಮಾನ ತಗೊಂತೀವಿ. ನಾಳೆ ಪಕ್ಷದ ಬದಲಾಗಿರೋ ಸಮಾಜ ಪಕ್ಷ 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 ಯಾವುದೇ ಕಾರಣಕ್ಕೂ ಪಕ್ಷ. ಅದಕ್ಕೆ 5 ದಿನ ಒಳಗೆ ಅವಕಾಶ ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ. ಕಾಯ್ಬೇಕಷ್ಟೇ.